ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಲ್ಲಿ ಏನು ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫೈನಲ್ ಆದಂತಹ ಒಂದು ಲಿಸ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ. ಈಗಾಗಲೇ ನಾನು ಕೂಡ ಆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಿನ್ನೆ ನೀಡಿರುತ್ತೇನೆ. ಇನ್ನು ತಾವುಗಳು ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಏನೇನು ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕಂತ ನಾನು ಈಗಾಗಲೇ ನಿನ್ನೆ ದಿನವೇ ತಿಳಿಸಿರುತ್ತೇನೆ. ಮೊದಲನೇದಾಗಿ ತಾವುಗಳು ಏನು ಮಾಡಬೇಕು ಅಂದರೆ ಇಲ್ಲಿ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು ಅದು ಆನ್ಲೈನ್ ಮೂಲಕ ಪಡೆದುಕೊಂಡಂತಹ ಸ್ಯಾಡ್ಸ್ ಮೂಲಕ ಪಡೆದುಕೊಂಡಂತಹ ಮಾರ್ಕ್ಸ್ ಕಾರ್ಡನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕು. ತಾವು ಏನು ಮಾಡಬೇಕು, ಮೊದಲಿಗೆ ಇಲ್ಲಿ ತಮ್ಮ ಶಾಲೆ ಅಂದರೆ 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ರಿ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕಾಂಟ್ಯಾಕ್ಟ್ ಮಾಡಿ ಮೊದಲಿಗೆ ಏನು ಮಾಡಬೇಕು, ಸ್ಯಾಡ್ಸ್ ಮೂಲಕ ಇಲ್ಲಿ 5th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಬೇಕು. ಇದು ಪ್ರಮುಖವಾದಂತಹ ಒಂದು ಕೆಲಸ ತಮ್ಮದು. ತದನಂತರ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು. ತಾವು ಅರ್ಜಿ ಸಲ್ಲಿಸುವಾಗ ನೀಡಿರುವಂತಹ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕು. ಅದರೊಂದಿಗೆ ಇಲ್ಲಿ ತಾವುಗಳೇನು ಮಾಡಿರಿ, ಇಲ್ಲಿ 5ನೇ ತರಗತಿಯ ಒಂದು ಮೂಲ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಏನು ಮೂಲ ವರ್ಗಾವಣೆ ಪ್ರಮಾಣ ಪತ್ರಕ್ಕೆ ಒಂದು ಅರ್ಜಿಯನ್ನು 5ನೇ ತರಗತಿಯ ಎಲ್ಲಿ ಕಲಿತಾ ಇದ್ದರೆ ಆ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೊಡಿ. ಅದರೊಂದಿಗೆ ತಾವು ಇಲ್ಲಿ ತಮ್ಮ ವಾಸಸ್ಥಳದ ಏನು ದಾಖಲೆಗಳಿದ್ದಾವಲ್ಲ, ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಇತ್ಯಾದಿಗಳು ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ತಾವು ತೆಗೆಸಿದ್ರೆ ಅದನ್ನು ಕೂಡ ಸಿದ್ಧತೆಯಲ್ಲಿ ಇಟ್ಕೊರಿ. ಅದರೊಂದಿಗೆ ತಾವು ಈಗಾಗಲೇ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ತೆಗೆಸಿಟ್ಕೊಂಡಿರಿ. ಈ ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ತಾವೇನು ಮಾಡಬೇಕು, ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದರೆ ತಕ್ಷಣವೇ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವರಿಂದ ಒಂದು ಲೆಟರ್ನ ತೆಗೆದುಕೊಂಡು ಬನ್ನಿ. ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗಾಗಿ ಆ ಶಾಲೆಯ ಅಂದರೆ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರು ತಮಗೆ ಒಂದು ಲೆಟರನ್ನು ಕೊಡ್ತಾರೆ. ಆ ಲೆಟರನ್ನು ತೆಗೆದುಕೊಂಡು ಈಗೇನು 5ನೇ ತರಗತಿ ಕಲಿತಾ ಇದ್ರಿ ಆ ಶಾಲೆಗೆ ಹೋಗಿ ಕೊಟ್ಟಾಗ ತಮ್ಮ ಒಂದು ಒರಿಜಿನಲ್ ಇದೇನು TCಯನ್ನು ಅವರು ಕೊಡ್ತಾರೆ ಮುಖ್ಯೋಪಾಧ್ಯಾಯರು ಅಂತ ತಿಳಿಸ್ತಾ ಇದ್ದೀನಿ. ತಾವುಗಳು ಇಲ್ಲಿ ಲಿಸ್ಟಲ್ಲೇ ಸೆಲೆಕ್ಟ್ ಆಗಿದೆ ಅಂತ ಹಾಗೆ ಕೂಡಬೇಡಿ, ತಕ್ಷಣವೇ ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ನೀವೇನಾದರೂ ಬೇಗನೆ ಹೋಗಿ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಅದಲ್ಲದೆ ಅಲ್ಲಿ ಆ ಶಾಲೆಯ ವಸತಿ ಶಾಲೆಯ ಪ್ರಾಂಶುಪಾಲರು ಕೂಡ ತಮಗೆ ಕರೆ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ರೆ ಇಂತಿಂಥ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ. ಒಂದು ವೇಳೆ ಅವ್ರು ಫೋನ್ ಮಾಡಬೇಕಾದಾಗ ನಿಮ್ಮ ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಇತ್ತು ಅಂದರೆ ಅಥವಾ ನಾಟ್ ರೀಚೇಬಲ್ ಬಂತು ಅಂತ ಅಂದಾಗ ಸಮಸ್ಯೆ ಆಗುತ್ತೆ ತಮ್ಮದು. ಸೊ ತಾವೇನು ಮಾಡಬೇಕು, ತಕ್ಷಣವೇ ನೀವೇ ಹೋಗಿ ಕಾಂಟ್ಯಾಕ್ಟ್ ಮಾಡೋದು ಸೂಕ್ತ ಅಂತ ನನ್ನ ಒಂದು ಒಪಿನಿಯನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಸಮಯದಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ದಾವೆ. ಸೊ ತಾವೇ ಹೋಗಿ ಎಲ್ಲ ದಾಖಲೆಗಳನ್ನ ಸಿದ್ಧತೆಯಲ್ಲಿ ಇಟ್ಕೊಂಡು ಹೋಗಿ ಎಲ್ಲ ನೀವೇನು ಡಾಕ್ಯುಮೆಂಟ್ಸ್ ನಾನು ಆಗಲೇ ಹೇಳಿದ್ನಲ್ಲ ಎಲ್ಲ ಹೋಗಿ ಕೊಟ್ಟರೆ ತಮ್ಮ ಅಡ್ಮಿಷನ್ ಇಲ್ಲಿ ಕನ್ಫರ್ಮ್ ಆಗುತ್ತದೆ. ಇಲ್ಲದೇ ಇದ್ದಲ್ಲಿ ಮತ್ತೊಂದು ಲಿಸ್ಟ್ ಬರುತ್ತೆ, ಸೆಕೆಂಡ್ ಲಿಸ್ಟು, ಅಷ್ಟರೊಳಗಾಗಿ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ.